ಅದ್ರ ಬಗ್ಗೆ ನನಗೆ ಗುರುತಿಲ್ಲ. ಯಾಕಂದ್ರೆ ಈಗ ಅದು ಮತ್ತು ಪಕ್ಷದ ಅಧ್ಯಕ್ಷ ಅಂದಾಗ ಅವ್ರ ಜವಾಬ್ದಾರಿ ಇರ್ತೈತಿ. ಪಕ್ಷದ ಅಧ್ಯಕ್ಷ ಮಾಡಲೇಬೇಕಾಗುತ್ತೆ ಕಾರ್ಯಕ್ರಮಗಳು ಯಾವುದೇ ಇದ್ದು ಕೂಡ. ಇಲ್ಲ, ನನಗೆ ಈ ವಿಚಾರ ನನಗೇನು ಗಮನಕ್ಕಿಲ್ಲ. ಇಲ್ಲ, ನನಗೇನದು ಅದ್ರ ಬಗ್ಗೆ ಆ ಥರ ನಮ್ಮ ಪಕ್ಷದಲ್ಲಿ ಯಾವುದೂ ವೈಮನಸ್ಸುಗಳಿಲ್ಲ. ಸಹಜವಾಗಿ, ಯಾಕಂದ್ರೆ ಮಾಧ್ಯಮದಲ್ಲಿ ನೀವು ಒಂದು ಸಣ್ಣದು ಇದ್ದಿದ್ದು ಕೂಡ ದೊಡ್ಡ ಮಾಡಿ ತೋರಿಸ್ತೀರಿ. ಹಾಗಾಗಿ ಆ ಥರದ್ದೇನಿಲ್ಲ. ನಮ್ಮ ಪಕ್ಷದಲ್ಲಿ ಆ ರೀತಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಇಲ್ಲ, ನಾನು ನೋಡಿಲ್ಲ, ಟಿ ವಿ ನೋಡಿಲ್ಲ. ಯಾಕಂದ್ರೆ ಮಾಧ್ಯಮದಲ್ಲಿ ಏನು ಬಂದೈತೆ ನನಗೆ ಗುರುತಿಲ್ಲ. ಜಾತಿ ಗಣತಿಗೆ ನಮ್ಗೆ ಯಾರೂ ವಿರೋಧ ಇಲ್ಲ. ನಾವು ಯಾರು, ಯಾಕಂದ್ರೆ ಜನಗಣತಿ ಆಗ್ಬೇಕಂದ್ರೆ ಇನ್ನೊಂದು ಸಲ ಹಿಂದಾದಂಥ ವರದಿ ಸರಿ ಇಲ್ಲ. ಇನ್ನೊಂದು ಸಲ ವರದಿನ ಎಲ್ಲರೂ ನೋಡಿ ಆಮೇಲೆ ನಿಜ ಸತ್ಯಾಂಶದಿಂದ ಮಾಡ್ಬೇಕಂತ. ಹೋದ ಬಾರಿಗೆ ಮಾಡಿದಂಥ ಟೈಮಲ್ಲಿ ಎಷ್ಟೋ ಮನೆಗೆ ಬಂದೇ ಇಲ್ಲ ಅವರು. ಬರಲಾರ್ದೇ ಎಲ್ಲೋ ಕುಂತ ಜಾತಿ ಗಣತಿ ಆದಂಥದ್ದು ಎಲ್ಲರಿಗೂ ಅಸಮಾಧಾನ ಐತಿ. ಹಾಗಾಗಿ ಜನಗಣತಿ ಮಾಡೋದಕ್ಕೆ ನಮ್ಗೆ ಯಾರೂ ವಿರೋಧ ಇಲ್ಲ. ಬಟ್ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಇನ್ನೊಂದು ಸಲ ಜಾತಿ ಗಣತಿ ಆಗಲಿ ಅನ್ನೋದಷ್ಟೇ ನಮ್ಮ ಒತ್ತಾಯ. BJP ಅವ್ರಿಗೆ ಬೇರೆ ಏನಿಲ್ಲ, ಉದ್ಯೋಗಿಗೆ ಆರೋಪ ಮಾಡೋದು ಬಿಟ್ರೆ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಕೆಲಸ ಅವ್ರಿಗೆ. ಅದ್ರ ಬಗ್ಗೆ ನನಗೆ ಗುರುತಿಲ್ಲ. ಯಾಕಂದ್ರೆ ಈಗ ಅದು ಮತ್ತು ಪಕ್ಷದ ಅಧ್ಯಕ್ಷ ಅಂದಾಗ ಅವ್ರ ಜವಾಬ್ದಾರಿ ಇರ್ತೈತಿ. ಪಕ್ಷದ ಅಧ್ಯಕ್ಷ ಮಾಡಲೇಬೇಕಾಗುತ್ತೆ ಕಾರ್ಯಕ್ರಮಗಳು ಯಾವುದೇ ಇದ್ದು ಕೂಡ. ಇಲ್ಲ, ನನಗೆ ಈ ವಿಚಾರ ನನಗೇನು ಗಮನಕ್ಕಿಲ್ಲ. ಇಲ್ಲ, ನನಗೇನದು ಅದ್ರ ಬಗ್ಗೆ ಆ ಥರ ನಮ್ಮ ಪಕ್ಷದಲ್ಲಿ ಯಾವುದೂ ವೈಮನಸ್ಸುಗಳಿಲ್ಲ. ಸಹಜವಾಗಿ, ಯಾಕಂದ್ರೆ ಮಾಧ್ಯಮದಲ್ಲಿ ನೀವು ಒಂದು ಸಣ್ಣದು ಇದ್ದಿದ್ದು ಕೂಡ ದೊಡ್ಡ ಮಾಡಿ ತೋರಿಸ್ತೀರಿ. ಹಾಗಾಗಿ ಆ ಥರದ್ದೇನಿಲ್ಲ. ನಮ್ಮ ಪಕ್ಷದಲ್ಲಿ ಆ ರೀತಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಇಲ್ಲ, ನಾನು ನೋಡಿಲ್ಲ, ಟಿ ವಿ ನೋಡಿಲ್ಲ. ಯಾಕಂದ್ರೆ ಮಾಧ್ಯಮದಲ್ಲಿ ಏನು ಬಂದೈತೆ ನನಗೆ ಗುರುತಿಲ್ಲ. ಜಾತಿ ಗಣತಿಗೆ ನಮ್ಗೆ ಯಾರೂ ವಿರೋಧ ಇಲ್ಲ. ನಾವು ಯಾರು, ಯಾಕಂದ್ರೆ ಜನಗಣತಿ ಆಗ್ಬೇಕಂದ್ರೆ ಇನ್ನೊಂದು ಸಲ ಹಿಂದಾದಂಥ ವರದಿ ಸರಿ ಇಲ್ಲ. ಇನ್ನೊಂದು ಸಲ ವರದಿನ ಎಲ್ಲರೂ ನೋಡಿ ಆಮೇಲೆ ನಿಜ ಸತ್ಯಾಂಶದಿಂದ ಮಾಡ್ಬೇಕಂತ. ಹೋದ ಬಾರಿಗೆ ಮಾಡಿದಂಥ ಟೈಮಲ್ಲಿ ಎಷ್ಟೋ ಮನೆಗೆ ಬಂದೇ ಇಲ್ಲ ಅವರು. ಬರಲಾರ್ದೇ ಎಲ್ಲೋ ಕುಂತ ಜಾತಿ ಗಣತಿ ಆದಂಥದ್ದು ಎಲ್ಲರಿಗೂ ಅಸಮಾಧಾನ ಐತಿ. ಹಾಗಾಗಿ ಜನಗಣತಿ ಮಾಡೋದಕ್ಕೆ ನಮ್ಗೆ ಯಾರೂ ವಿರೋಧ ಇಲ್ಲ. ಬಟ್ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಇನ್ನೊಂದು ಸಲ ಜಾತಿ ಗಣತಿ ಆಗಲಿ ಅನ್ನೋದಷ್ಟೇ ನಮ್ಮ ಒತ್ತಾಯ. BJP ಅವ್ರಿಗೆ ಬೇರೆ ಏನಿಲ್ಲ, ಉದ್ಯೋಗಿಗೆ ಆರೋಪ ಮಾಡೋದು ಬಿಟ್ರೆ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಕೆಲಸ ಅವ್ರಿಗೆ.